ಟ್ರಂಪ್ ಟಾರಿಫ್ ಭೀತಿಗೆ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣವೇ ಸೃಷ್ಟಿಯಾಗಿದೆ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ ಕಂಡಿದೆ. ಸೆನ್ಸೆಕ್ಸ್ 3000, ನಿಫ್ಟಿ 1000 ಪಾಯಿಂಟ್ಸ್ ಕುಸಿತವಾಗಿದೆ. ಹೆಚ್ಚು ಕುಸಿತ ಕಂಡ ಕ್ಷೇತ್ರದ ಕಂಪನಿಗಳ ಷೇರುಗಳು ನೋಡಿ, ಗಮನಿಸಿದ್ರೆ ಸೆಪ್ಟೆಂಬರ್ನಿಂದ ಈ ಕುಸಿತ ಆರಂಭ ಆಗಿರುತ್ತೆ ಶೇರ್ ಮಾರುಕಟ್ಟೆಯಲ್ಲಿ. ಬಟ್ ಈ ಸರಣಿ ಮಾರ್ಚ್ನಲ್ಲಿ ಒಂದು ತಲೆ ಎತ್ತುತ್ತೆ, ಒಂದು ನಿಲುವಿಗೆ ಬರುತ್ತೆ. ಬಟ್ ಅದಾದ ನಂತರದಲ್ಲಿ ಯಾವಾಗ ಟ್ರಂಪ್ನ ಟ್ಯಾರಿಫ್ ಗೊತ್ತಾಯಿತು, ಅದಾದ ನಂತರದಲ್ಲಿ ತೀರಾ ಕುಸಿತ ಕಾಣುತ್ತೆ. ಡೊನಾಲ್ಡ್ ಟ್ರಂಪ್ ಸುಂಕಕ್ಕೆ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಒಂದು ರೀತಿಯಾದಂಥ ತಲ್ಲಣವೇ ಸೃಷ್ಟಿಯಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಹೌದು, ಸೆಪ್ಟೆಂಬರ್ನಿಂದ ಮಾರ್ಚ್ನಲ್ಲಿ ಒಂದು ಹೋಲ್ಡ್ ಬರುತ್ತೆ ಷೇರು ಮಾರುಕಟ್ಟೆಯಲ್ಲಿ. ಅದಾದ ನಂತರ ಟ್ರಂಪ್ನ ಸುಂಕ ರೀತಿ ಬದಲಾದ ನಂತರದಲ್ಲಿ ತೀರಾ ಕುಸಿತ ಕಾಣುತ್ತೆ. ಏನೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ, ಯಾವುದು ಎಷ್ಟು ಪಾಯಿಂಟ್ಸ್ಗಳು ಕುಸಿತವಾಗಿದೆ ಹರೀಶ್? ಹೌದು ಚೈತ್ರ, ಕಳೆದ 4 ವರ್ಷಗಳಿಂದ ಭಾರತೀಯ ಷೇರು ಮಾರುಕಟ್ಟೆ ತೀವ್ರಗತಿಯಲ್ಲಿ ಏರ್ತಾ ಇತ್ತು. ಆದರೆ ಕಳೆದ ಸೆಪ್ಟೆಂಬರ್ ಅಕ್ಟೋಬರ್ನಿಂದ ಆ ಮಾರುಕಟ್ಟೆಯಲ್ಲಿ ಕರೆಕ್ಷನ್ ಅನ್ನುವಂಥದ್ದನ್ನು ನಾವು ಕಂಡ್ವಿ. ಅಂದರೆ 20ರಿಂದ 30% ಕೆಲವೊಂದು ಷೇರುಗಳು ಕುಸಿದು ಬಿದ್ದಿದ್ದು. ಇದನ್ನು ಕರೆಕ್ಷನ್ ಅನ್ನುವಂಥ ನಿಟ್ಟಿನಲ್ಲಿ ಮಾರುಕಟ್ಟೆಯ ತಜ್ಞರು ಕರಿತಾ ಇದ್ರು. ಆದರೆ ಇವತ್ತು ಕಂಡಿರ್ತಕ್ಕಂತಹ ಷೇರು ಮಾರುಕಟ್ಟೆ ಕುಸಿತ ಏನಿದೆ, ಇದನ್ನು ಬ್ಲಡ್ ಬಾತ್ ಅನ್ನುವಂಥ ನಿಟ್ಟಿನಲ್ಲಿ ಕರಿತಾ ಇದ್ದಾರೆ. ರಕ್ತಪಾತ ಆಗಿದೆ, ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ನೋಡೋದು, ಭಾರತದ ಮೇಲೆ ಟ್ರಂಪ್ ಅವರು ಹೇರಿರ್ತಕ್ಕಂತಹ ಟ್ಯಾರಿಫ್, ಭಾರತ ಮಾತ್ರ ಅಲ್ಲ ವಿವಿಧ ದೇಶಗಳ ಮೇಲೆ ಟ್ರಂಪ್ ಅವರು ಟ್ಯಾರಿಫ್ ಅನ್ನ ಏನು ಸುಂಕವನ್ನ ಏರಿಕೆ ಮಾಡಿದ್ದಾರೆ. ಇದು ಭಾರತೀಯ ಮಾರುಕಟ್ಟೆಯ ಕುಸಿತಕ್ಕೆ ಕಾರಣ, ಷೇರು ಮಾರುಕಟ್ಟೆ ಕುಸಿತಕ್ಕೆ ಕಾರಣ ಆಗಿರುವಂತದ್ದು. ಕೇವಲ ಭಾರತೀಯ ಷೇರು ಮಾರುಕಟ್ಟೆ ಮಾತ್ರವಲ್ಲ, ವಿವಿಧ ದೇಶಗಳ ಷೇರು ಮಾರುಕಟ್ಟೆ ಕೂಡ ಕುಸಿತಿರ್ತಕ್ಕಂಥದ್ದು. ವಾಲ್ ಸ್ಟ್ರೀಟ್ ಆಗಿರ್ಬೋದು, ಅದ್ರ ಜೊತೆಗೆ ಜಪಾನಿನ ನಿಕ್ಕಿ ಕೂಡ 225 ಪಾಯಿಂಟ್ ಕುಸಿತ ಕಂಡಿರುವಂತಹದ್ದು. ಜೊತೆಗೆ ಅಮೆರಿಕದ ಷೇರು ಮಾರುಕಟ್ಟೆಗಳು ಕುಸಿದೆ. ಅದರಲ್ಲೂ ಮುಖ್ಯವಾಗಿ ಭಾರತದ ಷೇರು ಮಾರುಕಟ್ಟೆಯ ಸೆನ್ಸೆಕ್ಸ್ ಏನಿದೆ, ಇದು 3000 ಪಾಯಿಂಟ್ ಕುಸಿದಿರ್ತಕ್ಕಂಥದ್ದು. ಸ್ವಲ್ಪ ಈಗ ಚೇತರಿಕೆ ಕಂಡು 2500, 2600 ಪಾಯಿಂಟ್ ಅಷ್ಟು ಕುಸಿತ ಕಂಡಿರುವಂತಹದ್ದು. ಇನ್ನು ನಿಫ್ಟಿ 1000 ಪಾಯಿಂಟ್, ಅಂದರೆ ಬೆಳಿಗ್ಗೆ ಆರಂಭದಲ್ಲಿ 1000 ಪಾಯಿಂಟ್ಸ್ ಕುಸಿದಿತ್ತು. ಈಗ ಚೇತರಿಕೆಯನ್ನು ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣ್ತಾ ಇರುವಂತಹದ್ದು. ಮುಖ್ಯವಾಗಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಈ ತರದ ಕುಸಿತ ಯಾಕೆ ಕಾಣ್ತಾ ಇದೆ ಅಂತಂದ್ರೆ, ಭಾರತದಿಂದ ರಫ್ತು ಮಾಡುವಂತಹ ಯಾವ್ದಾವ ಕ್ಷೇತ್ರಗಳಿದೆ ಆ ಕ್ಷೇತ್ರಗಳಲ್ಲಿ ಬಹುತೇಕ ಹೊಡೆತವನ್ನ ತಿಂದಿರುವಂತದ್ದು. ಮುಖ್ಯವಾಗಿ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಕುಸಿತ ಕಂಡಿರುವಂತದ್ದು. ಟಾಟಾ ಮೋಟಾರ್ಸ್ ಆಗಿರ್ಬೋದು, ಮಹೇಂದ್ರ ಆಗಿರ್ಬೋದು, ಈ ಕಂಪನಿಗಳು ಅತ್ಯಂತ ಹೆಚ್ಚಿನ ಕುಸಿತವನ್ನ ಕಂಡಿವೆ. ಮತ್ತೆ ಐಟಿ ಕ್ಷೇತ್ರದಲ್ಲೂ ಕೂಡ ತಲ್ಲಣ ಸೃಷ್ಟಿಯಾಗಿರುವಂತಹದ್ದು. ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, TCS, ಈ ಕ್ಷೇತ್ರಗಳಲ್ಲೂ ಕೂಡ ಬಹಳ ಪ್ರಮಾಣದ ಕುಸಿತ ಕಂಡಿರುವಂತಹದಿಂದ ಮೆಟಲ್, ಅಂದ್ರೆ ಭಾರತದಿಂದ ಅಮೆರಿಕಕ್ಕೆ ರಫ್ತು ಮಾಡುವಂತಹ ಮೆಟಲ್ ಕ್ಷೇತ್ರ ಏನಿದೆ, ಈ ಕಂಪನಿಗಳಲ್ಲೂ ಕೂಡ ತೀವ್ರನಾದಂತಹ ಕುಸಿತ ಕಂಡಿರುವಂತಹದ್ದು. ಟಾಟಾ ಸ್ಟೀಲ್ 10% ಕುಸಿತ ಕಂಡಿರುವಂತಹದ್ದು. ಜೊತೆಗೆ ಜಿಂದಾಲ್ ಆಗಿರ್ಬೋದು, JSW ಆಗಿರ್ಬೋದು, ಈ ಎಲ್ಲ ಶೇರ್ ಕಂಪನಿಗಳ ಶೇರು ಕುಸಿತ ಕಂಡಿರುವಂತಹದ್ದು. ಹೀಗೆ ಅನೇಕ ಕ್ಷೇತ್ರಗಳಿಗೆ ಹೊಡೆತ ಬಿದ್ದಿದೆ. ಸುಮಾರು 13 ಕ್ಷೇತ್ರಗಳಿಗೆ ಟ್ರಂಪ್ ಅವರ ಟ್ಯಾರಿಫ್ ನೀತಿ ಏನಿದೆ, ಹೊಸ ಟ್ಯಾರಿಫ್ ನೀತಿ ಏನಿದೆ, ಇದು ಹೊಡೆತವನ್ನ ಕೊಟ್ಟಿರ್ತಕ್ಕಂಥದ್ದು. ಭಾರತದ 13 ಕ್ಷೇತ್ರಗಳಿಗೆ ಇದು ಎಫೆಕ್ಟ್ ಆಗಿದೆ. ಇದು ಇತ್ತೀಚಿನ ವರ್ಷಗಳಲ್ಲಿ, ಅಂದ್ರೆ ಕೊರೋನಾದಲ್ಲಿ ಈ ರೀತಿಯಾದಂತಹ ಭಾರತೀಯ ಮಾರುಕಟ್ಟೆ ಕುಸಿತ ಕಂಡಿತ್ತು, ಷೇರು ಮಾರುಕಟ್ಟೆ ಕುಸಿತ ಕಂಡಿತ್ತು. ಅದಾದ ನಂತರ ಇವತ್ತೇ ಒಂದೇ ದಿವಸ ಹೈಯೆಸ್ಟ್ ಷೇರು ಮಾರುಕಟ್ಟೆಯಲ್ಲಿ ಇವತ್ತೇ ಕುಸಿತ ಕಂಡಿರುವಂತಹದನ್ನ ನಾವು ಗಮನಿಸ್ತಾ ಇರಬಹುದು. ಮತ್ತೆ ಅಮೆರಿಕದಲ್ಲೂ ಕೂಡ ವ್ಯಾಪಕವಾದಂತಹ ಪ್ರತಿಭಟನೆಗಳು ನಡೀತಾ ಇದೆ. ಟ್ರಂಪ್ ಏನು ಟ್ಯಾರಿಫ್ ನೀತಿ ಏನಿದೆ, ಇದು ಅಮೆರಿಕಕ್ಕೆ ಮಾರಕ ಆಗುತ್ತೆ, ಭವಿಷ್ಯದ ಅಮೆರಿಕಕ್ಕೆ ಇದು ಮಾರಕ ಆಗಿರುತ್ತೆ ಅನ್ನುವಂತಹ ದೃಷ್ಟಿಯಿಂದಲೇ ಅಮೆರಿಕದ ಬಹುತೇಕ ನಗರಗಳಲ್ಲಿ ನಿನ್ನೆ ಪ್ರತಿಭಟನೆಗಳು ನಡೆದಿದೆ. ಲಕ್ಷಾಂತರ ಜನರು ಸೇರಿ ಟ್ರಂಪ್ ನೀತಿಯ ವಿರುದ್ಧ ಹೋರಾಟವನ್ನು ನಡೆಸ್ತಿರ್ತಕ್ಕಂಥದ್ದು. ಮತ್ತೆ ಟ್ರಂಪ್ ಟ್ಯಾರಿಫ್ ನೀತಿ ಏನಿದೆ, ಜನರಲ್ಲಿ ಭಯ ಸೃಷ್ಟಿಯಾಗಿದೆ. ಬೇರೆ ಬೇರೆ ದೇಶಗಳ ವ್ಯಾಪಾರಸ್ಥರು, ಉದ್ಯಮಿಗಳಲ್ಲೂ ಕೂಡ ಭಯ ಸೃಷ್ಟಿಯಾಗಿದೆ. ಏನಾಗುತ್ತೆ ಏನೋ ಅನ್ನುವಂತಹ ಭಯ. ಆ ಭಯದಿಂದನೇ ಇವತ್ತಿನ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಈ ಪ್ರಮಾಣದ ಕುಸಿತವನ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಚೈತ್ರ, ರೈಟ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.